ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಮ್ಮ ಮನೆ ದೇವರ ಜಾತ್ರೆ ಹುಲಿಗೆಮ್ಮನ ಜಾತ್ರೆಗೆ ನಾವು ಹೊರಟ್ವಿ. ನಾನು ಒಂದು ವಿಡಿಯೋ ಬಂದುಬಿಟ್ಟು ನಾನು ಮೈಸೂರಿಂದ ಸ್ಟಾರ್ಟ್ ಮಾಡಿಲ್ಲ, ಹೊಸಪೇಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಾ ಎಂಟ್ರ್ ಆಗ್ತಾ ಇರೋದು ಹೊಸಪೇಟೆ ಟನಲ್ಗೆ ನಾವು ಎಂಟ್ರ್ ಆಗ್ತಾ ಇರೋದು. ಏನಂತಂದರೆ ಫಸ್ಟು ನಾವು ನಮ್ಮ ಮನೆ ದೇವರು ಅಂದರೆ ಹುಲಿಗೆಮ್ಮ. ನಾವು ಫಸ್ಟ್ ಎಷ್ಟು ನಾವು ಜಗತ್ತಲ್ಲಿ ಎಷ್ಟು ದೇವ್ರು ನಾವು ಹೋಗಿ ದರ್ಶನ ಮಾಡ್ಕೊಂಬಂದ್ರೂ ನಮ್ಮ ಮನೆ ದೇವ್ರಿಗೆ ನಾವು ನಮ್ಮ ಮನೆ ದೇವ್ರನ್ನ ಶಾಂತಿ ಇಟ್ಟರೆ ಅದು ಒಂದು 100% ಆಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ. ಏನಕ್ಕೆಂದರೆ ನಾವು ಇವಾಗ ದೂರ ಇದ್ದೀವಿ ನೋಡಿ, ಇವಾಗ ನಾವು ಮೈಸೂರು ಇದ್ದೀವಿ, ಎಲ್ಲ ಈ ಕಡೆ ಎಲ್ಲ ಅಡ್ಡಾಡ್ತೀವಿ, ಎಲ್ಲ ದೇವ್ರ ದರ್ಶನ ಮಾಡ್ಕೋತೀವಿ. ಬಟ್ ಮನೆ ದೇವರು ಅನ್ನೋದು ತುಂಬಾ ಮುಖ್ಯ. ಹೀಗಾಗಿ ಪ್ರತಿ ವರ್ಷದಲ್ಲಿ ನಾವು 2 ಸರ್ತಿ ಅಂತೂ ಖಂಡಿತವಾಗೂ ನಾವು ಹುಲಿಗೆಮ್ಮನ ಜಾತ್ರೆಗೆ ಹೋಗ್ತೀವಿ. ಬಟ್ ಹುಲಿಗೆಮ್ಮನ ಜಾತ್ರೆ ಇದು ಫೆಬ್ರವರಿಯಲ್ಲಿ ಬರೋ ಭರತ ಹುಣ್ಣಿಮೆ ಏನು ವಿಶೇಷ ಅಂದರೆ ನಾವು ಅಲ್ಲಿ ಹೋಗಿ ಉಳ್ಕೊಂಡು 1 ಡೇ ರೂಮ್ ಬುಕ್ ಮಾಡಿಬಿಟ್ಟು ಅಲ್ಲೇ ಅಡುಗೆ ಮಾಡಿ ದೇವ್ರ ಸೇವೆ ಅಂದರೆ ಪಡ್ಲಿಗೆ ತುಂಬಿಸೋದು ಅಂತ ಹೇಳ್ಬಿಟ್ಟು ಪಡ್ಲಿಗೆ ತುಂಬಿಸ್ಬಿಟ್ಟು ದೇವ್ರ ಸೇವೆ ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಪ್ರತಿ ವರ್ಷ ಇದೊಂದು ಮಾಡ್ತೀವಿ. ಇದು ಹುಲಿಗೆ ಜಾತ್ರೆ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂತಂದರೆ ಜೂನಲ್ಲಿ ಬರುತ್ತೆ, ಜೂನ್ ಮಂತಲ್ಲಿ ಬರುತ್ತೆ. ಆವಾಗ ನಾನ್ ವೆಜ್ ಮಾಡೋರು ಆವಾಗ ನಾನ್ ವೆಜ್ ಮಾಡ್ತಾರೆ. ಬಟ್ ನಾವು ಪ್ರತಿ ವರ್ಷ ಸ್ವೀಟೇ ಮಾಡ್ತಾ ಬಂದಿರೋದ್ರಿಂದ ಸ್ವೀಟೇ ಮಾಡೋದು. ಹೀಗಾಗಿ ಭರತ ಹುಣ್ಣಿಮೆಗೆ ನಾವು ಮೈಸೂರು ಟು ಜರ್ನಿ ಹೋದ್ವಿ. ಇವಾಗ ಎಲ್ಲ ಪ್ರತಿಯೊಂದು ವಿಡಿಯೋ ಅಡುಗೆದಾಗಲಿ ಅಲ್ಲಿ ದೇವ್ರ ಸೇವೆ ಮಾಡೋದಾಗಲಿ ಖಂಡಿತ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ಇವಾಗ ನಾನು ನಮ್ಮ ಮನೆಯವರು 2 ಮಕ್ಕಳು ಇಷ್ಟೇ ಇರೋದ್ರೆ ಇವಾಗ ಅಡುಗೆ ಪೂಜೆ ಎಲ್ಲ ನಾನೇ ಮಾಡಿಕೊಂಡು ಇದು ಮಾಡೋದ್ರಿಂದ ನನಗೆ ವಿಡಿಯೋ ಯಾವುದು ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಆಗಿದೆ ನಾನು ಅಷ್ಟರಲ್ಲೇ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಬನ್ನಿ, ಜಾತ್ರೆ ಅಂದರೆ ಎಷ್ಟು ರಶ್ ಇರುತ್ತೆ ಗೊತ್ತಾ? ನಾವು ನಾಳೆ ಹುಣ್ಣಿಮೆ ಅಂದರೆ ಇವತ್ತು ಶನಿವಾರ, ಆ್ಯಕ್ಚುಲಿ ಭಾನುವಾರ ಹುಣ್ಣಿಮೆ ಇತ್ತು. ಶನಿವಾರ ನಾವು ಬಿಟ್ಟಿರೋದು ಬೆಳಗ್ಗೆ, ಮೈಸೂರು ಬಿಟ್ಟಿರೋದು ಬೆಳಗ್ಗೆ ಒಂದು 9 ಗಂಟೆಗೆ ಬಿಟ್ವಿ. ಇವಾಗ ನೋಡ್ತಾ ಇದ್ದೀರಾ, ನಾವು ಇವಾಗ ಜಸ್ಟ್ ಎಂಟ್ರ್ ಆಗಿದ್ವಿ ಹುಲಿಗೆ ಕ್ಷೇತ್ರ, ಹುಲಿಗೆಮ್ಮ ಮುಂಡ್ರಾಬಾದ್ ಹತ್ರ. ಇದು ಹೊಸಪೇಟೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸಪೇಟೆ ಹತ್ರ, ಹೊಸಪೇಟೆಯಿಂದ ಒಂದು 2 to 3 ಕಿಲೋಮೀಟರ್ಸ್ ನಾವು ಕ್ರಾಸ್ ಮಾಡ್ಕೊಂಡು ಹೋದ್ರೆ ಅಂದರೆ ನಮಗೆ ಹುಲಿಗೆ ಕ್ಷೇತ್ರ ಸಿಗುತ್ತೆ. ಮತ್ತು ಟ್ರೈನಲ್ಲಿ ಬರೋದಾದರೆ ಮುಂಡ್ರಾಬಾದ್ ಸ್ಟಾಪ್ ಅಂದರೆ ಹುಲಿಗೆ ಸ್ಟಾಪ್ ಇದೆ. ಟ್ರೈನಲ್ಲಿ ಬರೋರಾದರೆ ಖಂಡಿತ ಟ್ರೈನ್ ಬರ್ಬೋದು, ಈ ದೇವ್ರ ದರ್ಶನ ಮಾಡ್ಕೋಬೋದು. ತುಂಬ ಪವರ್ಫುಲ್, ತುಂಬ ನಾವು ಅಂದ್ಕೊಂಡಿರೋದು ಖಂಡಿತ ಸಾಕಾರ ಆಗುತ್ತೆ ಅನ್ನೋ ಒಂದು ನನ್ನ ಮನೆ ದೇವರು ನನಗೆ ನಂಬಿಕೆ ಇದೆ. ಹೀಗಾಗಿ ಪ್ರತಿ ವರ್ಷ ನಾವು ಸೇವೆ ಮಾಡ್ತೀವಿ. ಇವಾಗ ನೋಡ್ತಾ ಇದ್ದೀವಿ, ಜಸ್ಟ್ ಎಂಟ್ರ್ ಆಗಿದ್ವಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಏನಂತಂದರೆ ಕೆಲವರು ಬುಕ್ ಮಾಡೋರು, ರೂಮ್ಸ್ ಬುಕ್ ಮಾಡ್ಕೊಂಡು ಉಳ್ಕೊಂಡು ಸೇವೆ ಮಾಡೋರು ಆ ಥರ ಮಾಡ್ತಾರೆ. ಬಟ್ ಎಲ್ಲರಿಗೂ ರೂಮ್ ಸಿಗಲ್ಲ, ಬಯಲು ಜಾಗ ಇರುತ್ತೆ, ಅಲ್ಲೆಲ್ಲ ಸಾಮಾನೆಲ್ಲ ಅವರೇ ತೊಗೊಂಬಂದಿರ್ತಾರೆ. ಅಲ್ಲೆಲ್ಲ ಟೆಂಟು ಇವೆಲ್ಲ ಚಿಕ್ಕದಾಗಿ ಟೆಂಟ್ ಎಲ್ಲ ಹಾಕೊಂಡ್ಬಿಟ್ಟು ಉಳ್ಕೊಂಡು ಅಡುಗೆ ಎಲ್ಲ ಮಾಡ್ತಾರೆ. ಇವಾಗ ನೋಡ್ತಾ ಇದ್ದರೆ ನಾವು ಬೇಗ ಹೋಗಿದ್ವಿ ಶನಿವಾರನೇ. ಏನಕ್ಕೆ ಅಂದರೆ ಇನ್ನು ಹೋಗ್ತಾ ಇನ್ನೂ ರಶ್ ಆಗುತ್ತೆ. ನಾವು ಬೇಗ ಹೋದರೆ ಅಟ್ಲೀಸ್ಟ್ ಒಂದು ಸೈಡಲ್ಲಿ ಒಂದು ವೇ ಇರುತ್ತೆ, ನಾವು ಹೋಗ್ಬೋದು. ನೋಡಿ ಇವಾಗ ಮೇನ್ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಅಂತೂ ಪೊಲೀಸರು ಇರ್ತಾರೆ, ನಮ್ಗೆ ಬಿಡೋದಿಲ್ಲ, ಯಾರಿಗೂ ಬಿಡೋದಿಲ್ಲ, ಅಲ್ಲಿ ವೆಹಿಕಲ್ಸೇ ಅಲೋ ಇರಲ್ಲ. ಹೀಗಾಗಿ ನಾವು ಶನಿವಾರ ಸ್ವಲ್ಪ ಬೇಗ ಹೋದ್ವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಇವಾಗೆಲ್ಲ ರೂಮಲ್ಲೆಲ್ಲ ಸಾಮಾನು ಎಲ್ಲ ಇಟ್ಬಿಟ್ಟು ಒಂದು ಸತಿ ದೇವ್ರ ದರ್ಶನ ಮಾಡ್ಕೊಂಬಂದುಬಿಡೋಣ. ಇನ್ನೇನು ಹುಣ್ಣಿಮೆ ದಿವಸ ತುಂಬ ರಶ್ ಅಂದರೆ ತುಂಬ ರಶ್ ಇರುತ್ತೆ, ಹಾಗೆ ಕಳಿಸ್ಬಿಡ್ತಾ ಇರ್ತಾರೆ. ನಿಧಾನವಾಗಿ ಒಂದು ಗಳಿಗೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಹೀಗಾಗಿ ಬೇಡ ಅಂತ ಅಂದ್ಬಿಟ್ಟು ಹಿಂದಿನ ದಿವಸನೂ ನಾವು ದರ್ಶನ ಮಾಡ್ಕೊಂಡು, ಅದೇ ಥರ ಮಾರನೇ ದಿವಸ ಹುಣ್ಣಿಮೆ ದಿವಸನೂ ದರ್ಶನ ಮಾಡಿಕೊಂಡು, ಯಾಕಂದರೆ ಉಡಕ್ಕಿ ಸಾಮಾನು ಕೊಡೋದು ಒಂದಿತ್ತು. ಹೀಗಾಗಿ ನೋಡಿ ದೇವ್ರ ದರ್ಶನ ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ. ಹೀಗಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು ವಿಡಿಯೋ ಇದಾಗಿದೆ. ಅಲ್ಲೆಲ್ಲ ಮಡ್ಲಕ್ಕಿ ಕೊಟ್ಟಿರೋರೆಲ್ಲ ಕೊಡ್ತಾರೆ, ಕೊಟ್ಬಿಟ್ಟು ಒಂದು ಸ್ವಲ್ಪ ಇಸ್ಕೊಂಡು ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ ಇವಾಗ ಕಾಳು ಬೇಳೆ ಏನೆಲ್ಲ ಬೆಳೆದಿರ್ತಾರೆ ಅದನ್ನೆಲ್ಲ ದೇವ್ರಿಗೆ ಒಂದು ಸ್ವಲ್ಪ ಅರ್ಪಿಸ್ತಾರೆ. ಮತ್ತು ಇವಾಗ ನೋಡ್ತಾ ಇದ್ದಾರೆ ನೀವು ಎದುರುಗಡೆ ಅಲ್ಲಿ ತೆನೆ ಎಲ್ಲ ಬೆಳೆದಿದ್ದಾರೆ, ಅದನ್ನು ದೇವ್ರಿಗೆ ತೋರಿಸ್ಬಿಟ್ಟು ಹೋಗ್ಬಿಟ್ಟು ಅದು ಅವರು ಹಮ್ಮಿಕೊಂಡಿರ್ತಾರೆ, ಯಾವಾಗ ನಡ್ತಾರೆ ಇದು ತೆನೆನ, ಇದು ಎಲ್ಲ ಇದು ಇರುತ್ತಲ್ವ, ಅದನ್ನ ಅಕ್ಕಿ ತಾನೆ ಅನ್ಕೋತೀನಿ ನಾನು ಅದು. ಹೀಗಾಗಿ ನೋಡಿ ದೇವ್ರಿಗೆಲ್ಲ ಸೇವೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಜನ ಬರ್ತಾರೆ. ತುಂಬ ನಂಬಿಕೆಯಿಂದ ದೇವ್ರು ನಡ್ಕೊಂಡ್ರೆ ಆ ತಾಯಿ ಯಾವತ್ತೂ ಕೈ ಬಿಡಲ್ಲ. ಹೀಗಾಗಿ ನಮ್ಮ ಮನೆ ದೇವರು ಹುಲಿಗೆಮ್ಮ ಆದ್ರಿಂದ ಪ್ರತಿ ವರ್ಷದಲ್ಲಿ ಖಂಡಿತ 2 ಸರ್ತಿ ಅಂತೂ ಬಂದೇ ಬರ್ತೀವಿ. ಒಂದು ಭರತ ಹುಣ್ಣಿಮೆಗೆ ಬಂದ್ಬಿಟ್ಟು ಸೇವೆ ಮಾಡ್ತೀವಿ. ಇವಾಗ ನೋಡ್ತಾ ಇದ್ದಾರೆ ಮೇಲ್ಗಡೆ ಅದು ಎಲ್ಲ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ನಾಳೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸೈಡ್, ಇನ್ನೊಂದು ಕಡೆ ದೇವಸ್ಥಾನ ಮಾತಂಗಿ ದೇವಸ್ಥಾನ ಅಂತ ಇದೆ, ಇನ್ನೊಂದು ಸೈಡು ಪರಶುರಾಮ ಅಂತಿದೆ. ಸೌದತ್ತಿ ಎಲ್ಲಮ್ಮನಿಗೂ ಪರಶುರಾಮ ದೇವಸ್ಥಾನ ಖಂಡಿತ ಇರುತ್ತೆ. ಮತ್ತು ಹುಲಿಗೆಮ್ಮನ ಕ್ಷೇತ್ರದಲ್ಲಿನೂ
ಪರಶುರಾಮನ ದೇವಸ್ಥಾನ ಇರುತ್ತೆ. ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ಯಾರೇ ಆಗಲಿ ಹುಲ್ಗೆ ಕ್ಷೇತ್ರಕ್ಕೆ ಹೋದಾಗ ಪ್ರತಿಯೊಬ್ಬರು ಎಲ್ಲ ದೇವ್ರ ದರ್ಶನ ಮಾಡ್ಕೊಳ್ಳಿ. ಇವಾಗ ಮಕ್ಕಳಾಗ್ಲಾರ್ದವರು ತೊಟ್ಲು ತೂಗಿ ಸೇವೆ ಮಾಡೋರು ಅಲ್ಲಿನೂ ಪೂಜೆ ಮಾಡ್ತಾರೆ. ಬನ್ನಿ ಗಿಡ ಇದೆ, ಅಲ್ಲಿ ಸೇವೆ ಮಾಡೋರು ಅಲ್ಲಿ ಸೇವೆ ಮಾಡ್ತಾರೆ. ಮತ್ತು ಅದೇ ರೀತಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡಿದರು. ಇವಾಗ ನೀವು ಅದನ್ನೇ ನೋಡ್ತಾ ಇರೋದು. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗ ನೋಡಿ, ಇದು ಮಾರನೇ ದಿವಸ ಹುಣ್ಣಿಮೆಯ ದಿವಸದ್ದು ಇದು ಒಂದು ಚಿಕ್ಕ ಒಂದು ವಿಡಿಯೋ ಆಗಿದೆ. ಏನಕ್ಕೆ ಅಂತಂದರೆ ಅವತ್ತಿನ ದಿವಸನೇ ಅಡುಗೆ ಎಲ್ಲ ನಾನು ಏನು ಮಾಡಿದೆ ಅಂದರೆ ಬೆಳಗಿನ ಜಾವ 2 ಗಂಟೆ ರಾತ್ರಿ ಎದ್ಬಿಟ್ಟು ಎಲ್ಲ ಬೇಗ ಬೇಗ ಅಡುಗೆ ಮಾಡ್ಕೊಂಡೆ. ಏನಕ್ಕೆ ಅಂದರೆ ನಾನು ಒಬ್ಬಳೇ ಅಲ್ವಾ ಮಾಡೋದು. ಹೀಗಾಗಿ ಇವಾಗ ನೋಡಿ, ದೇವ್ರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಬಂದು ನಾನು ಅಡುಗೆ ಮಾಡೋಕೆ ತುಂಬ ಅಂದರೆ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಹೀಗಾಗಿ ರಾತ್ರಿಯೆಲ್ಲ ನಾನು ಅಡುಗೆ ಮಾಡಿದೆ. ರಾತ್ರಿಯೆಲ್ಲ ಅಡುಗೆ ಮಾಡಿಬಿಟ್ಟು ಎಲ್ಲ ಮುಗಿಸಿಟ್ಬಿಟ್ಟು ಬಂದ್ವಿ. ನೋಡಿ, ಹೊಳೆ ಹತ್ರ ಇದೆಲ್ಲ ಬೆಳಗ್ಗೆಂದು ನೋಡಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ. ಹೊಳೆಗೆ ಏನಂದರೆ ಫಸ್ಟು ನಾವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಳೆಗೆ ಹೋಗ್ಬಿಟ್ಟು ಹೊಳೆಗೆ ಪೂಜೆ ಮಾಡಿಬಿಟ್ಟು ಒಂದು ಬಿಂದಿಗೆನೋ ಒಂದು ಚಂಬೋ ಏನು ಎತ್ಕೊಂಡೋಗಿರ್ತೀರ ಅದರಿಂದ ಹೊಳೆ ಪೂಜೆ ಮಾಡಿಬಿಟ್ಟು ಹೊಳೆಯಿಂದ ನೀರು ತೊಗೊಂಡು ಬರಬೇಕು. ನೀರು ತೊಗೊಂಡು ಬಂದಾದಮೇಲೆ ನಾವು ಪೂಜೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡ್ತಾಯಿದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗಿದೆ, ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಮೆಮೊರೀಸ್ ಎಲ್ಲ ತುಂಬ ಇದೆ. ಏನಕ್ಕೆಂದರೆ ನಾನು ಇವಾಗ ಮೈಸೂರಿಗೆ ಬಂದ ಮೇಲೆ ಅಲ್ಲಿ ನಮ್ಮ ಊರಿಗೆ ಅಂತ ಹೋಗೋದೇ ನಾನು ವರ್ಷನೋ ಇಲ್ಲ ಮದುವೆನೋ ಮುಂಜುವೆ ಈ ಥರ ಇರುವಾಗೆ ಹೋಗ್ತೀನಿ. ಹೊಳೆ ಹಿಂದೆ ಇನ್ನೇನು ನೀರು ತೊಗೊಂಡು ಹೋದ್ವಿ, ಎಲ್ಲ ಸೇವೆ ಎಲ್ಲ ಮುಗಿಸ್ಕೊಂಡ್ವಿ. ಅದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀನಿ. ಇದಾಗಿತ್ತು ನನ್ನ ಈ ಒಂದು ನಮ್ಮ ಮನೆ ದೇವರ ಜಾತ್ರೆಯ ವೀಡಿಯೋ ಆಗಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.